ಕಾರ್ಯಕ್ರಮ ಈ ಕರಗ ಮಹೋತ್ಸವ ಇಷ್ಟು ಅದ್ದೂರಿಯಾಗಿ ನಡೆಯೋದಕ್ಕೆ ಕಾರಣಕರ್ತರು ಆದಂತ ನಮ್ಮ ಕೋಲಾರ ಜಿಲ್ಲೆಯ ಮಾಣಿಕ್ಯ ನಮ್ಮ ಶಾಸಕರಾದ ಕೊತ್ತೂರು ಜಿ ಮಂಜಣ್ಣ ಅವರಿಗೂ ಹಾಗೂ ನಮ್ಮ ಮುಳುಬಾಗಿಲಿನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ 23ರ ಅಭ್ಯರ್ಥಿ ಹಾಗೂ ನನ್ನ ಸೋದರರು ಆದಂತ ಆದಿನಾರಾಯಣಣ್ಣವರನ್ನ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಆಲಂಗೂರು ಶಿವಣ್ಣ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಟೌನ್ ಬ್ಲಾಕ್ನ ಅಧ್ಯಕ್ಷರಾದಂತ ಅಮಾನಣ್ಣ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಸುಹಾಸ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈಗ ಒಂದು ಈ ಕಾರ್ಯಕ್ರಮದ ಕುರಿತು ನಮ್ಮ ನಾಯಕರಾದ ಆದಿನಾರಾಯಣಣ್ಣ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಒಂದೆರಡು ನಿಮಿಷದಲ್ಲಿ ನಾವು ಹೂವಮಾಲೆಯನ್ನು ಅರ್ಪಿಸಬೇಕು. ಯಾಕಂದ್ರೆ ಈಗ ನಾವು ಬಂದಿರೋದೆಲ್ಲ ಈಗ ಆನಂದ ಶಿವಣ್ಣ ಅವರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನಣ್ಣ ಅವರಿಗೆ ಹಾಗೂ ನಮ್ಮ ಸೋದರರು ಕಾಂಗ್ರೆಸ್ ಮುಖಂಡರು ಆದಂತಹ ಸುಭಾಷ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಇಬ್ರು ಬಂದಿದ್ದು ಈಗ ಜೋಡೆತ್ತೊಳಗೆ ನಮಗೆ ತುಂಬಾ ಸಂತೋಷ ಆಗಿದೆ. ವರ್ಷಕ್ಕೊಂದ್ಸತಿ ಈ ತರ ಬಂದೋದ್ರೆ ನಮ್ಮ ಅವನಿಗೂ ಕಡೆ ಇರ್ತದೆ, ಕಾರ್ಯಕ್ರಮಗಳು ಅವನಿ ಜಾತ್ರೆ ಇದೇ ರೀತಿ ನಡ್ಕೊಂಡು ಹೋಗ್ತದೆ ಅಂತ ಕೇಳ್ಕೊಳ್ತಾ ಮತ್ತೆ ಅವನಿ ಗ್ರಾಮದ ಯುವಕರಿಂದ ಇಬ್ಬರಿಗೂ ಒಂದು ಗಜಮಾಲೆಯನ್ನ ಅವರೇ ಮಾಡಿಸ್ಕೊಂಡು ಬಂದಿದ್ದಾರೆ. ಯುವಕರು ಇಬ್ಬರಿಗೂ ಸೇರಿ ಕಿರೀಟ ಎರಡು ಮುಂದೆ ಬಂದ್ರಪ್ಪ. ಹಿಂದೆ ಧನ್ಯವಾದಗಳು. ಈಗ ಕಾರ್ಯಕ್ರಮ ಮುಂದುವರಿಯುತ್ತದೆ. ಯಾರೂ ಕೂಡ ಇದೊಂದು ಸಾಂಗ್ ಆದ್ಮೇಲೆ ಮತ್ತೆ ನಮ್ಮೆಲ್ಲರಿಗೂ ಒಂದೇ ಒಂದು ನಮ್ಮ ಕಡೆಯಿಂದ ಅವಳಿ ಕಡೆಯಿಂದ ಒಂದು ಕಿರು ಸನ್ಮಾನ ಇರ್ತದೆ. ದಯವಿಟ್ಟು ಯಾರು ಹೋಗ್ಬಾರ್ದು. ಮದುವೆಯವ್ರು ಮಾತ್ರ ಹೋಗ್ತಾರೆ. ತುಂಬಾ ಧನ್ಯವಾದಗಳು. ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯ ನಿರ್ದೇಶಕರಾದಂತಹ ಗೋಪಾಲ್ ಗೌಡರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಗೊಲ್ಲಳ್ಳಿ ವೆಂಕಟೇಶಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಆಂಜನೇಯ ರೆಡ್ಡಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಕಗ್ನಳ್ಳಿ ಸೀನಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತೆ ನಮ್ಮ PLD ಬ್ಯಾಂಕ್ನ ನಿರ್ದೇಶಕರಾದಂಥ ಆವಣಿ ಭಾಗದ ಮರ್ಕಲ್ಘಟ್ಟ ಶಂಕರಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಸೋದರರು ಗೊಲ್ಲಳ್ಳಿ PLD ಬ್ಯಾಂಕ್ನ ನಿರ್ದೇಶಕರು ಗೊಲ್ಲಳ್ಳಿ ಸತೀಶ್ ಅಣ್ಣವರು ಹಾಗೂ ನಮ್ಮ ಸ್ನೇಹಿತರಾದಂಥ ಸನ್ಯಾಸಪಲ್ಲಿ ರಾಜಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಕ್ಷಮಿಸಬೇಕು. ನಮ್ಮ ನಗರಸಭಾ ಸದಸ್ಯರು ಶಂಕರಣ್ಣವರು ಹಾಗೂ ನನ್ನ ಸ್ನೇಹಿತ ಅಮರ್ ಅವರು ಹಾಗೂ ಕೋಲಾರದ ಕೂಡ ನಿರ್ದೇಶಕರು ಅನಿಲ್ ಅಯ್ಯ ಅವರು ಮತ್ತೆ ಸುಧಾಕರ್ ಅವರು, ನಮ್ಮ ಹಿರಿಯ ಸಹೋದರರು ಆಗಿದ್ದಂಥ ಅಂಬಳಿಕಲ್ನ ಮಲ್ಲಿಕಾರ್ಜುನ ರೆಡ್ಡಣ್ಣವರು, ವೇಣುರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು. ಸಿಕೆಹಳ್ಳಿ ಮೋಹನ್ ರವರು ಹಾಗೂ ನಮ್ಮ ಯುವ ಕಾಂಗ್ರೆಸ್ನ ಸಹೋದರರಾದಂಥ ಅಭಿ ಅವರು ಮತ್ತೆ ಲೋಕೇಶ್ ಅವರು, ಅದೇ ರೀತಿ ನನ್ನ ಸ್ನೇಹಿತ ಬೈರೇಗೌಡ ಅವರು ಮತ್ತೆ ಮಲ್ನಾಯ್ಕನಹಳ್ಳಿ ನಮ್ಮ ಸಹೋದರ ಸೊಸೈಟಿ ಅಧ್ಯಕ್ಷರಾದಂಥ ಗುರು ಅವರು ಮತ್ತೆ ಲಕ್ಷ್ಮಣರವರು. ಅದರ ಜೊತೆಗೆ ಈಗ ನಮ್ಮ ಗ್ರಾಮದ ನನ್ನ ಹಿರಿಯರು ಮತ್ತೆ ಹನಮನಹಳ್ಳಿ ಸುಬ್ರಹ್ಮಣ್ಯ ಅವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಸ್ವಲ್ಪ ಹಿಂದಕ್ಕೆ ಹೋಗಿ. ನಮ್ಮ ಗ್ರಾಮ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು
ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ರಾಮಾಪುರ ಗ್ರಾಮದ ಇಬ್ಬರು ಸದಸ್ಯರುಗಳು ಬಂದಿದ್ದೀರಾ. ತುಂಬಾ ಎಸ್ ಗಂಗಾಧರ್ ಅವರು ಮತ್ತೆ ಚಂದ್ರಣ್ಣ ಅವರು ಇಬ್ಬರು ಅವನಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ಕ್ಷಮಿಸಬೇಕು. ನಮ್ಮ ಉಪಾಧ್ಯಕ್ಷ ಪದ್ಕಾಶ್ರೀ ಅಪ್ಪಿ ಅವರು ಬರಬೇಕು ಎಲ್ರಿಗೂ ದಯವಿಟ್ಟು. ಅದೇ ರೀತಿ ಹರಿ NSU ಅಧ್ಯಕ್ಷ ಮತ್ತೆ ಸಿರಿಯಸಂದ್ರ ಜ್ಯೋತಿ ಅವರು ವೇದಿಕೆ ಹರಿ ಇನ್ನ ಅವರು ಎಲ್ರಿಗೂ ಒಂದು ಕಡೆಯಿಂದ ಸುಬ್ರಹ್ಮಣ್ಯನ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರೂ ಸಾಲಾಗಿ ಒಂದು ನಮ್ಮ ಜ್ಞಾಪಕವಾಗಿ ಒಂದು ಫೋಟೋ ತಗೊಬೇಕು. ನಮ್ಮ ಕಾಂಗ್ರೆಸ್ ಮುಖಂಡರೆಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು. ಇನ್ನು ಮುಂದೆ ನಮ್ಮ ಆವಣಿ ಗ್ರಾಮದಲ್ಲಿ ಆದಿನಾರಾಯಣನವರ ಈ ಕಾರ್ಯಕ್ರಮಗಳು ಇನ್ನು ಮುಂದೆ ಪರ್ಮನೆಂಟ್ ಆಗಿ ನಡೀತಾ ಇರ್ತದೆ. ಅವ್ರ ಜೊತೆ ನಾವು ಸದಾಕಾಲ ಈ ರಾಮಲಿಂಗೇಶ್ವರನ ಮುಂದೆ ಹೇಳ್ತಾ ಇದ್ದೀವಿ, ನಾವು ಶಕ್ತಿ ಮೀರಿ ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾವು ಮಾತು ಕೊಡ್ತಾ ಇದ್ದೀವಿ. ಈ ಮಾತು ನಾವು ಇನ್ನೂ ಒಂದು ಮಾತು ಪದೇ ಹೇಳ್ತಾ ಇರ್ತೀನಿ. ನಮ್ಮ ರಾಜಕಾರಣ ಏನಿದ್ರು ಕೊತ್ತೂರು ಮಂಜು ಅಣ್ಣವ್ರ ಜೊತೆ, ಅದಾದ ನಂತರ ನಿಮ್ ಜೊತೆನೆ ಇಲ್ಲ, ನಾವು ಬೇರೆ ರಾಜಕಾರಣ ಮಾಡೋದಿಲ್ಲ, ಮನೇಲಿ ಹೋಗ್ತೀವಿ. 25 ವರ್ಷದಿಂದ ಜಾತ್ರೆ ಇಷ್ಟು ಮಾತ್ರ ಇಂಪ್ರೂವ್ ಆಗೋದಕ್ಕೆ ಕಷ್ಟ ಬಿದ್ದು ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ನಾವು ಈ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಈ ವೇದಿಕೆ ಯಾವತ್ತೂ ಪರ್ಮನೆಂಟ್ ವೇದಿಕೆನೆ, ಹಿಂದೆಯಿಂದಲೂ ಪರ್ಮನೆಂಟ್ ವೇದಿಕೆನೆ. ಕೊತ್ತೂರು ಮಂಜುನಾಥ್ ಅವರ ವೇದಿಕೆ ಈ ಬಾರಿ ಜೋಡೆತ್ತುಗಳ ವೇದಿಕೆ, ಆದಿನಾರಾಯಣ್ ಮತ್ತು ಕೊತ್ತೂರು ಮಂಜುನಾಥ್ ಅವರ ವೇದಿಕೆ. ಬೇರೆ ವೇದಿಕೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಈ ವೇದಿಕೆ ನಾವು ಬದುಕಿರೋ ತನಕ ಮಾಡ್ತಾನೆ ಇರ್ತೀವಿ. ರಾಮಲಿಂಗೇಶ್ವರನ ಆಶೀರ್ವಾದ ಇರೋ ತನಕನೂ ಮಾಡ್ತಾ ಇರ್ತೀವಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಸೋದರಿಗೆ ದಯವಿಟ್ಟು ಕ್ಷಮಿಸ್ಬೇಕು. ಅಣ್ಣ, ನೀವಿಬ್ಬರು ಒಂದು ಫೋಟೋ ಸೆಷನ್ಗೆ ನೀವು 3 ಜನನೂ ಬನ್ನಿ. ದಯವಿಟ್ಟು 3 ಚೇರು ಅಲ್ಲ, ನೀವು ರವಿ ಅವರು ನಮ್ಮೆಲ್ಲರಿಗೂ ನಿಮ್ ಯಾರಿಗೂ ತೊಂದರೆ ಕೊಡಲ್ಲ. ಕಾರ್ಯಕ್ರಮ ಕಂಟಿನ್ಯೂಸ್ ಆಗಿ ನಡೀತದೆ. 2 ನಿಮಿಷದಲ್ಲಿ ನಾವೆಲ್ಲ ಖಾಲಿ ಆಗ್ತೇವೆ. ನಾನು ಕೂಡ ಈ ವೇದಿಕೆಯಲ್ಲಿ ಇರೋದಿಲ್ಲ. ರಸಸಂಜೆ ಕಾರ್ಯಕ್ರಮ ಅದ್ಭುತವಾಗಿ ಮುಂದುವರಿಯುತ್ತದೆ. ಒಂದು ಫೋಟೋ ರವಿ ಅಲ್ಲ, ಧನ್ಯವಾದಗಳು ನಮ್ಮೆಲ್ಲ ಹಿರಿಯ ನಾಯಕರಿಗೆ. ಈ ಮಾತುಕತೆ ಇಲ್ಲಿಗೆ ಮುಕ್ತಾಯ ಆಗ್ತದೆ. ನೀವೆಲ್ಲರೂ ಎಂಜಾಯ್ ಮಾಡ್ಕೊಳ್ಳಿ. ಇರೋದಿಲ್ಲ ನಮ್ಮ ಗಾಯಕರು ನೃತ್ಯಪಟುಗಳು ನಿಮ್ಮನ್ನು ರಂಜಿಸಿದ್ದಾರೆ. ಈಗ ಒಂದೆರಡು ಧ್ವನಿಗಳ ಮೂಲಕ ರಂಜಿಸುವಂತ ಪ್ರಯತ್ನ ನೋಡೋಣ. ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ ನಮ್ಮ ಗೌರ್ಮೆಂಟ್ ಚಾನೆಲ್ ನೋಡಿ, ನಮ್ಮ ಬೇಸಾಯ, ವೈದ್ಯ ಪದ್ಧತಿ, ಜನಪದ, ಸರ್ವಧರ್ಮ ಸಹಿಷ್ಣುತೆ ಎಲ್ಲ ಬರುತ್ತೆ. ಅದನ್ನ ರಿಮೋಟ್ ಎಷ್ಟು ಜನ ಚಂದನ ಟಿವಿ ನೋಡ್ತೀರಾ? ನಮ್ಮ ಸರ್ಕಾರದ್ದು ನೋಡೋದೇ ಇಲ್ಲ. ಯಾವ್ದು ಜಾಸ್ತಿ ನೋಡೋದು? ಪಕ್ಕದ ಮನೆ ತುಂಟ ಆಂಟಿ ಕರ್ಕೊಂಡು ಹೊಂಟ. ಈ ಅಂಕಲ್ನ ಪರಿಸ್ಥಿತಿ ಏನಾಗಿದೆ? ಮಾಯಾ. ಇದಕ್ಕೆ ಕೋಟಿ ಲೈಕು. ಪಾಪ ಪ್ರಕೃತಿ ಉಳಿಸಿ ಅಂದ್ರೆ ಅದಕ್ಕೊಂದು 30 ಲೈಕು.
ಇರಲಿ, ಏನು ಮಾಡೋಕ್ಕಾಗಲ್ಲ. ಒಳ್ಳೊಳ್ಳೆ ಹಾಡು. ಮೊನ್ನೆ ಒಂದು ಕನ್ನಡದ ಕಾರ್ಯಕ್ರಮ ನವೆಂಬರಲ್ಲಿ ಒಂದು ಗ್ಯಾಂಗ್ ಬಂದು, ಸರ್ ನಮ್ಮೊಂದು 10 ನಿಮಿಷ ಡಾನ್ಸ್ ಅಂದ್ರು. ಯಾವುದು? ಎಲ್ಲರಿಗೂ ಬರುತ್ತಮ್ಮ ಹಾಡು ಅಂದೆ. ಮಕ್ಕಳಿಂದ ಮುದುಕರಿಗೂ ಗೊತ್ತು ಸರ್, ಹಾಡ್ತೀವಿ ಅಂದ್ರು. ಯಾವುದು? ಡಾನ್ಸ್ ಮಾಡಿದ್ರು. ಯಾವ ಹಾಡು?